ದೇವಾಂಶ್, ನಿಮ್ಮ ಅಣ್ಣ ಓಡಾಡೋದನ್ನ ನೋಡ್ಬೇಕು ಅನ್ಕೊಂಡ ಹಾಗೆ ನಮ್ಗೆ ನಿನ್ ಸಪ್ತಪದಿ ತುಳಿಯೋದು ನೋಡ್ಬೇಕು ಅನ್ನೋ ಆಸೆ. ನಿನ್ ಸಂತೋಷ ಮಾತ್ರ ಅಲ್ಲ ಕಂದ, ನಾವು ಸಂತೋಷವಾಗಿರ್ಬೇಕು ಅಂದ್ರೆ ಮೊಮ್ಮಕ್ಕಳನ್ನ ನೋಡ್ಬೇಕು. ಚಿಕ್ಕ ಸೊಸೆ ಈ ಮನೆ ಬೆಳಗೋದ್ರ ಜೊತೆ ವಾರಸ್ದಾರನ್ನು ಕೊಡ್ತಾಳೆ. ಅಂಗಡಿಯಿಂದ ತರೋ ತರ ಹೇಳಿದ್ರು ಪಾಪ ಅಜ್ಜಿ. ರಾಜರ ವಂಶಕ್ಕೆ ರಾಣಿನ್ ಕರ್ಕೊಂಬರ್ಬೇಕು ಅನ್ಕೋತಿದ್ದಾರೆ. ನಾನ್ ಬಂದು ಇಲ್ಲೇನೂ ಕಿಸಿಲಿಲ್ಲ, ಇನ್ನವಳು ಬಂದೇನ್ ಕಿಸಿತಾಳೆ? ದೀಪ ಬೆಳಗ್ತಾಳೆ ಅದಕ್ಕೆ. ಎಸ್, ಈ ಮನೇಲಿ ದೀಪ ಬೆಳಗ್ತಾಳೆ. ಮದ್ವೆ ಆಗೋಳು ತನಗ್ ರಾಣಿ ಪಟ್ಟ ಬೇಕು ಅಂತ ಕೇಳ್ದಿದ್ರು ಪರವಾಗಿಲ್ಲ, ಆದ್ರೆ ಎಲ್ರನ್ನೂ ಪ್ರೀತಿ ಮಾಡೋ ತಾಯಿ ಹೃದಯ ಇದ್ರೆ ಸಾಕು. Keep that in mind. That's what she needs. It's true. You know? ಅದು ಸೂಪರ್ ಅಣ್ಣ. ಅಣ್ಣ ಇಲ್ಲೇ ನಿಲ್ಸಿ. ₹10 ಚೇಂಜ್ ಕೊಡಮ್ಮ. ಚಿಲ್ಡ್ರೆ ನನ್ ಮಕ್ಳು ಚಿಲ್ಡ್ರನ್ನೇ ಕೇಳೋದು, ನಾನ್ ನೋಡ್ಕೋತೀನಿ. ಅಲ್ಲ ನೀನು ಹೀಗೆಲ್ರ ಜೊತೆ ಬರ್ಬೇಕಾ? ಇಲ್ಲಿ ಕಷ್ಟಪಟ್ರೆ ಉಪಯೋಗ ಇಲ್ಲ ಶ್ರೇಯಾ, ಇಂಡಸ್ಟ್ರಿಯಲ್ ಕಷ್ಟಪಡ್ಬೇಕು, ಆಗ್ಲೇ ಮೇಲ್ ಬರೋದು. ಯಾವಾಗ ತಿಳ್ಕೊತೀಯ ಏನೋ. ನನ್ ಫ್ಯೂಚರ್ ನಿನ್ ಕೈಯಲ್ಲಿದೆ ಲಂಕೇಶ್. ಮೊದ್ಲು ನಿನ್ ಬ್ಯಾಗ್ ಕೊಡು. ಈಗ ಹಾಕೊಂಡಿರೋ ಬಟ್ಟೆ ತರ ಇಲ್ಲ ತಾನೆ? ಡ್ರೆಸ್ ಮಾಡಾಗಿದೆ ತಾನೆ? ಹಾ ಇದೆ, ಸಖತ್ ಟ್ರೆಂಡಿ ಆಗಿದೆ. ನಾವು ಬಟ್ಟೆ ತೋರ್ಸ ಆಡ್ ಮಾಡ್ತಿಲ್ಲ ಶ್ರೇಯಾ, ಶಾರ್ಟ್ ಡ್ರೆಸ್ ನ ಹಾಕೊಂಡು ಆಫರ್ಸ್ ಗಳೆಲ್ಲ ನಮ್ ಕಡೆ ಬರೋ ತರ ಮಾಡ್ತಾ ಇರೋದು ನಾವು. ಸಿನಿಮಾ ಚಾನ್ಸ್ ಬಂದ್ಮೇಲೆ ಸೀನ್ ಡಿಮ್ಯಾಂಡ್ ಮಾಡಿದ್ರೆ ಆಗ್ತಾನೆ ಎಕ್ಸ್ಪೋಸಿಂಗ್. ಪವಿ ಮೆಸೇಜ್ ಮಾಡಿರ್ತಾರೆ ಅನ್ಸುತ್ತೀರು. ಅದೇ ಪವನ್ ಒಡಿಯರ್. ಈಗ ರಿಪ್ಲೈ ಮಾಡೋಷ್ಟು ಟೈಮ್ ಇಲ್ಲ ನನ್ಗೆ. ಗೂಗ್ಲಿ ಮೂವಿ ಡೈರೆಕ್ಟರ್ ಅಲ್ವಾ? ಅವರೇ. ಓಹೋ ಸರಿ ಬಿಡು, ಫೋಟೋಸ್ ಚೆನ್ನಾಗಿ ಬರೋ ಹಾಗೆ ನೋಡ್ಕೋತೀನಿ. ನೋಡ್ತೀನಿ ಅಲ್ಲ, ಆಕ್ಟ್ ಮಾಡ್ತೀನಿ ಅಂತ ಹೇಳ್ಬೇಕು. ಇದು ಟೆಕ್ನಾಲಜಿ. ರಕ್ಷಿತ್ ಶೆಟ್ಟಿ ವಾಟ್ಸ್ಆಪ್ ನಂಬರ್ ಕೂಡ ಒಂದ್ಸಲ ಹೀಗೇನೆ. ಆಡಿಷನ್ ಮುಗಿದ್ಮೇಲೆ ಮಾತಾಡೋಣ ಲಂಕೇಶ್. ಕರೆಕ್ಟಾಗಿ ಹೇಳ್ದೆ, ನಡಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ. ಇವಾಗ ಶ್ಲೋಕ ಹೇಳ್ತಾ ಇದ್ಯಾ? ಅವಳು ಹೋಗ್ಬೇಕಾಗಿರೋ ಜಾಗಕ್ಕೆ ನಾವ್ ಹೋಗ್ತಿದೀವಲ್ಲ ಮಾರುತಿ. ಯಾರ್ ಏನ್ ಹೇಳ್ತಾರೋ ಅಂತ ತುಂಬಾ ಭಯ ಆಗ್ತಿದೆ. ಭಯ ಕಡಿಮೆ ಮಾಡ್ಕೊಳ್ಳೋದಕ್ಕೆ ರಾಮನ್ ಜಪ ಮಾಡಿದ್ರೆ ತಪ್ಪೇನಿದೆ ಹೇಳು? ನೀನ್ ಇಷ್ಟು ಜಪ ಮಾಡಿದ್ರೆ ಆ ರಾಮನೇ ಇಲ್ಲಿಗೆ ಬಂದ್ಬಿಡ್ತಾನಷ್ಟೇ. ಮಾರುತಿ, ಸುಸ್ತಾದ್ರೆ ನನ್ ಕೈ ಹಿಡ್ಕೋ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ನಿನ್ ಕೈಯಲ್ಲಿ ಆಗಲ್ಲ. ಇನ್ನೊಂದ್ ಸ್ವಲ್ಪ ಹೊತ್ತಾದ್ರೆ ನನ್ನ 4 ಜನ ಹೊತ್ಕೊಂಡು ಹೋಗ್ಬೇಕು. ಹೋಗೋಣ ಬಾ.
ಓಯ್ ಏ ಆ ಕಡೆ ಹೋಗಮ್ಮ. ಅಕ್ಕ, ಮಾರುತಿ ಇನ್ನು ಏನಮ್ಮ ನೋಡಕ್ಕಾಗಲ್ವಾ? ನೋಡೋದಕ್ಕೆ ಇಲ್ಲಿ ಕನ್ನಡಿಯಲ್ಲಿದೆ. ಮುಖ ನೋಡ್ಕೊಳಕ್ ಹೇಳಿಲ್ಲ, ಹಿಂದೆ ಮುಂದೆ ಯಾರು ಬರ್ತಾರೆ ಅಂತ ನೋಡಕ್ ಹೇಳಿದ್ದು. ಮುಂದೆ ನಾನ್ ಹೋಗ್ತಾ ಇದ್ದೆ, ನನ್ ಹಿಂದೆ ನನ್ ತಮ್ಮ ಬರ್ತಿದ್ದ. ಹೇಳದ್ ಅರ್ಥ ಆಗಲ್ಲ. ನಿಮ್ಮಂತವ್ರ ಸಾವಾಸ ನನ್ ಕರ್ಮ. ನೀ ಬಣ್ಣ ಚೆಲ್ಲಿದ್ದು ಅಲ್ಲದೆ ನಮ್ಮ ಅಕ್ಕನೇ ಬೈತಿದ್ಯಲ್ಲ. ನಾನೇನ್ ಹೋಲಿ ಆಡ್ಕೊಂಡ್ ಬರ್ಲಿಲ್ಲ ಕಣಪ್ಪ, ವ್ಯಾಪಾರಕ್ಕೆ ಹೋಗ್ತಿದ್ದೆ. ಏನು, ನೀವ್ ಬಣ್ಣ ಮಾರ್ತೀರಾ? ನಾನು ಅಗರಬತ್ತಿಗಳನ್ನ ಮಾರ್ತೀನಿ. ನಿಮ್ಗೆ ಎಷ್ಟು ವ್ಯಾಪಾರ ಆಗುತ್ತೆ ಅಂತ ನನ್ಗೂ ಸ್ವಲ್ಪ ಹೇಳ್ತೀರಾ? ಅಕ್ಕ, ದಾರಿ ಹೋಗೋ ದಾಸನ್ ಜೊತೆ ಇವೆಲ್ಲ ಮಾತಾಡ್ಬೇಕಾ? ಜಾಸ್ತಿ ಬಂಡವಾಳ ಬೇಕಾಗಲ್ಲ ಅಂದ್ರೆ ನಾವು ಇದನ್ನ ಶುರು ಮಾಡ್ಬೋದಲ್ಲ ಮಾರುತಿ? ಅಮ್ಮ, ನಿನ್ನಿಂದ ನಾನು 600 ರೂಪಾಯಿ ಕಳ್ಕೊಂಡಿದೀನಿ. ಇವತ್ ನಾನ್ ಮನೆಗ್ ದುಡ್ಡು ತಗೊಂಡೋಗ್ಲಿಲ್ಲ ಅಂದ್ರೆ ಮನೇಲಿ ನಂಗೆ ಅಧೋಗತಿ ಆಗುತ್ತೆ. ತಗೊಳ್ಳಿ ನಿಮ್ ದುಡ್ಡು. ಯಾಕಪ್ಪ? ಅಗರ್ಬತ್ತಿಯಿಂದ ನಿಮ್ಗಾಗಿರೋ ನಷ್ಟ. ನೀವ್ ಹೇಗ್ರಿ ಕೊಡ್ತೀರಾ? ಅವ್ರ ಪರ್ಸನ್ನ ತೆಗೆದ್ಕೊಟ್ರು ಮಾರುತಿ. ಅಯ್ಯೋ ಹೌದಾ ಅಕ್ಕ, ನಂಗೆ ಈ ವಿಷಯ ಗೊತ್ತೇ ಇರ್ಲಿಲ್ಲ. ಲಾಸ್ ಏನಾದ್ರೂ ನಮ್ಮಿಂದ ಆದ್ರೆ ನಾವ್ ಕೊಡ್ಬೇಕು, ಹೌದು ತಾನೆ? ಆ, ಆ, ಹೌದು ಅಂತ ಅನ್ಕೋ, ಆದ್ರೆ ನಮ್ಮ ಹತ್ರ ದುಡ್ಡಿಲ್ವಲ್ಲ. ನೋ ಪ್ರಾಬ್ಲಮ್, ಲೆಟ್ ಇಟ್ ಬಿ. ಆ, ಏನ್ ಹೇಳ್ತಿದ್ದಾರೆ ಅವರು? ಇರ್ಲಿ ಬಿಡು ಅಂತಿದ್ದಾರೆ. ಬೇರೆಯವ್ರ ದುಡ್ಡು ನಮಗ್ ಯಾಕೆ ಮಾರುತಿ? ಅಯ್ಯೋ ನನ್ ಕರ್ಮ, ಇವಳಿಗೆ ನಾನು ಹೇಗ್ ಅರ್ಥ ಮಾಡಿಸ್ಲಿ? ಅವ್ರ ದುಡ್ಡನ್ನ ವಾಪಸ್ ಇಸ್ಕೊಳಕ್ ಹೇಳಕ್ಕ? ವಾಪಸ್ ತಗೊಳ್ಳಿ. ಕೊಡಕ್ ಹೇಳು. ಬೇಗ ಕೊಟ್ರೆ ನಾನು ಹೊರಡ್ಬೋದು. ದುಡ್ಡು ಕೊಡು ಅಂತ ಇಷ್ಟುದ್ದ ಕೈ ಚಾಚಿದಾರಲ್ಲೋ. ಕೇಳ್ದೆ ಇನ್ನೇನ್ ಮಾಡ್ತಾರಕ್ಕ? ಆ ಬಂದವನು ಇವ್ರ ದುಡ್ಡು ಇಸ್ಕೊಂಡು ಎಸ್ಕೇಪ್ ಆಗ್ಬಿಟ್ಟ. ಹೌದಾ? ಹಲೋ, ಕೊಡ್ತೀಯೋ ಇಲ್ವೋ? ನಾವ್ಯಾಕ್ ಕೊಡ್ಬೇಕು? ಅಲ್ಲ, ನಿಮಗೆ ಯಾರು ಕೊಡಕ್ ಹೇಳಿದ್ದು? ಹೌದು, ನಾವೇನ್ ಕೊಡು ಅನ್ಲಿಲ್ವಲ್ಲ. ಅವ್ನು ಇಸ್ಕೋಬೇಕಾದ್ರೆ ಕಣ್ಗುಡ್ಡೆ ಹೊರಗ್ ಬರಂಗ್ ನೋಡ್ತಾ ಇದ್ರಿ. ಆಗ್ಲೇ ನನ್ ತಡಿಬೇಕಿತ್ತು. ಅವ್ನು ನನ್ನ ಹತ್ರ ದುಡ್ಡು ಇಸ್ಕೊಂಡು ಇಲ್ಲಿಂದ ಹೋಗೋವರೆಗೂ ಕಾದು, ಈಗ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಪಾಪ ಪೊಲೀಸ್ ಆದ್ರೂ ಹೇಗ್ ಸುಮ್ನಿರ್ತಾರೆ ಹೇಳು? ಪೊಲೀಸ್ ಅಂತಿದ್ರಲ್ಲಕ್ಕ. ಅವತ್ತು ನನ್ ಮಫ್ಲರ್, ಇವತ್ತು ನನ್ ದುಡ್ಡು ನಿಮ್ಮಿಂದನೇ ಕಳ್ಕೊಂಡೆ ಅಂದ್ರೆ ಪೊಲೀಸರು ಮನೆಗ್ ಬರ್ದೇ ಇರ್ತಾರ? ಅಂತ ಕೆಲ್ಸ ಮಾಡ್ಬೇಡಿ. ಪೊಲೀಸ್ ವಾಸನೆನೂ ನಮಗ್ ಗೊತ್ತಿಲ್ಲ. ಓ, ಏನ್ ಹೇಳ್ತಿದ್ಯಕ್ಕ? ಅವ್ರನ್ನ ಯಾಕೆ ನಾವ್ ಮೂಸ್ಬೇಕು? ಹಾಗೆ ಹೇಳ್ಬೇಕು ಮಾರುತಿ, ಅವ್ರ ಅರ್ಥ ಮಾಡ್ಕೋತಾರೆ. ಅವೆಲ್ಲ ನನ್ಗೆ ಗೊತ್ತಿಲ್ಲ ರೀ. ನನ್ ಮಫ್ಲರ್ ನನ್ ದುಡ್ಡನ್ನ ನನ್ಗೆ ಒಳ್ಳೆ ಮಾತಲ್ಲಿ ಕೊಟ್ರೆ
ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ. ಹಾ ಮಫ್ಲರ್ನ 2 ದಿನದಲ್ಲಿ ಕೊಟ್ಬಿಡ್ತೀನಿ. ದುಡ್ಡು ಕೊಡಕ್ಕೆ 2 ವಾರ ಬೇಕಾಗ್ಬೋದು. ಅಗರ್ಬತ್ತಿನ ಮಾರ್ಬಿಟ್ ಕೊಡ್ಬೇಕಲ್ವಾ? ಅಕ್ಕ ನಿನ್ ಅಗರಬತ್ತಿ ಇದ್ದಿದ್ದೆ ಫೋಟೋ ತೆಗಿತಿದ್ದೆ ನೋಡು. ಹಾ ಪೇಪರಲ್ಲಿ ಹಾಕಿಸ್ತೀರಾ? ನನ್ ಮರ್ಯಾದೆ ಎಲ್ಲ ಹೋಗುತ್ತೆ. ಇಷ್ಟು ಬೇಗ ಹಾಕ್ಸಲ್ಲ ಬಿಡು. 2 ವಾರ ಟೈಮ್ ಕೇಳಿದ್ಯಲ್ಲ ನೀನು. ಮಾರುತಿ ಪಾಪ ಒಳ್ಳೆಯವರು ಅನ್ಸುತ್ತೆ ಕಣು. ಸದ್ಯ ಉಸಿರಾಡಕ್ ಸಮಯ ಸಿಕ್ತು. ಅಪ್ಪಂಗ್ ಗೊತ್ತಾದ್ರೆ ನಮ್ ಕತೆ ಅಷ್ಟೇ. ನಿನ್ ತಂದೆ ಹೆಸರೇನು? ಯಾಕೆ ಕೇಳ್ತಾ ಇದ್ದೀರಾ? ನಿನ್ ಹೆಸರೇನು ಅಂತ ಹೇಳ್ತಾ ಇಲ್ವಲ್ಲ. ಹೆಣ್ಮಕ್ಳು ಹೆಸರನ್ನ ಹಾಗೆಲ್ಲ ಸಿಕ್ತವ್ರಿಗೆ ಹೇಳ್ಬಾರ್ದು ಅಂತ ಆ ರಾಮಾಯಣದಲ್ಲೇ ಹೇಳಿದ್ದಾರೆ. ಅದಕ್ಕೆ ನಿನ್ ತಂದೆ ಹೆಸರು ಕೇಳಿದ್ದು. ಆಕಿ ಕೊನೆಯಲ್ಲಿ ಆಕಿ ಅಂತ ಬರುತ್ತೆ. ಅಕ್ಕ ಇನ್ನು ಇಲ್ಲಿ ನಿಂತಿದ್ದಲ್ಲ ಬಾ. ಹೇ ಸುಂದರವಾಗಿರೋದಷ್ಟೇ ಅಲ್ಲ, ಡ್ಯಾನ್ಸ್ ಕೂಡ ಮಾಡ್ತಾಳೆ. ನೀನ್ ಅನಾಥಿ ಅನ್ನೋ ವಿಷಯ ಊರಲ್ಲಿರೋರೆಲ್ರಿಗೂ ಗೊತ್ತು ಕಣೆ. ನಾಟ್ಯ ಕಲಾಶಾಲೆಯಲ್ಲಿ ರಿಹರ್ಸಲ್ಸು, PG ಕಾಲೇಜಲ್ಲಿ ಪ್ರಾಕ್ಟಿಕಲ್ಸ್ ಇದೆ ಅಂದಿದ್ದಕ್ಕೆ ಅದೇ ಮುಖ್ಯ ಸಿಯಾ. ದೇವಸ್ಥಾನದಲ್ಲಿ ಪ್ರೋಗ್ರಾಮ್ಸ್ ಇದ್ದೇ ಇರುತ್ತೆ ಅಂತ ಅಕ್ಕನೇ ನನಗ್ ಹೇಳಿದ್ದು. ಕಾರ್ ಯಾಕೆ ನಿಲ್ಸ್ದೆ? ನೋಡ್ತೀನಮ್ಮವ್ರೆ ಏನಾಯ್ತು ಅಂತ. ರಿಪೇರಿನಾ? ಹೌದು ಅಮ್ಮವ್ರೆ. ಸರಿಯಾದ ಸಮಯಕ್ಕೆ ಹೋಗ್ಲಿಲ್ಲ ಅಂದ್ರೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಛೇ, ನಿಲ್ಸೋ ನಿಲ್ಸೋ ನಿಲ್ಸೋ. ನೀನ್ಯಾಕೆ ಈಗ ರೋಡ್ ಮಧ್ಯೆ ನಿಂತಿದ್ಯಾ ಅಜ್ಜಿ? ನಿನ್ ಥರ ಬೀದಿಲಿ ಸುತ್ತ ಇಲ್ಲ ಕಣೋ ತಲೆ ಹರಟೆ. ಕಾರ್ ಕೆಡ್ತು ಅಂತ ಇಲ್ಲಿ ನಿಂತಿದ್ದೀನಿ. ಬಾ. ಎಲ್ಲಿಗಜ್ಜಿ? ಅಯೋಧ್ಯ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ನವರು ನನ್ನ ಗೆಸ್ಟ್ ಆಗಿ ಕರೆದಿದ್ದಾರೆ ಕಣೋ. ನೀನು ಒಬ್ಳೆ ಯಾಕೆ ಹೋಗ್ತಾ ಇದೀಯಾ? ಜೊತೆಗೆ ಊರುಗಳನ್ನ ಕರ್ಕೊಂಡು ಹೋಗೋದಲ್ವಾ? ನಿನಗೂ ಕಂಪ್ನಿ ಸಿಕ್ಕಾಗುತ್ತೆ. ಸಿನಿಮಾ ಡ್ಯಾನ್ಸ್ ಆಗಿದ್ರೆ ಬರ್ತಾ ಇದ್ಲು. ಭರತನಾಟ್ಯ ಅಂದಿದ್ದಕ್ಕೆ ಮುಖ ತಿರುಗಿಸ್ಕೊಂಡ್ಲು. ಕಾಶ್ಮೀರಿ ಆಪಲ್ ತರ ಮುಖ ಅವ್ರದು. ಏನೋ ಅಂದೆಲ್ಲ? ಡ್ರಾಪ್ ಮಾಡ್ತೀನಿ, ಹತ್ತು ಒಂದೇ. ಏ ರಾಮು, ಅಮ್ಮವ್ರೆ ರಿಪೇರಿ ಆದ್ಮೇಲೆ ಬಂದ್ಬಿಡು. ಆಯ್ತು ಅಮ್ಮವ್ರೆ. ಕೂತ್ಕೊಂಡ್ಯಾ? ಕೂತ್ಕೊಂಡೆ. ಈ ತರ ನಿನ್ ಹೆಂಡತಿನ ಯಾವಾಗ ಕರ್ಕೊಂಡು ಹೋಗ್ತೀಯ ವಾಲಿ? ಮದ್ವೆ ಆದ್ಮೇಲೆ. ಹೋಯ್ತಾ? ಅದೆಷ್ಟ್ ಸಲ ಕೇಳ್ತೀಯ? ಹೋಗಿದೆ ಅಂತ ಹೇಳಿದ್ರೆ ನಂಬಲ್ಲ ನೀನು.
ಕನ್ನಡಿ ನೋಡ್ದ್ಯಾ ತಾನೆ? ಇನ್ನೂ ಅನುಮಾನನ ನಿಂಗೆ? ಅಯ್ಯೋ ಅನುಮಾನ ಅಲ್ಲ ಕಣೋ, ಹಾಗೆ ಹೋಗಿದ್ದಿದ್ರೆ ದೃಷ್ಟಿ ಬೊಂಬೆ ಬಂತೇನೋ ಅನ್ಕೊಂಡಿರ್ತಾ ಇದ್ರು. ಅದನ್ನ ನನ್ನನ್ನು ನೋಡ ಅನ್ಕೋತಾರಕ್ಕ. ಆ ಫೋಟೋದವನಿಗೆ ಬೇರೆ ನಾವ್ 600 ರೂಪಾಯಿ ಕೊಡ್ಬೇಕಲ್ಲ. ಶನಿವಾರ ರಾಮನವಮಿ ಇದೆಯಲ್ಲ, ಆಗ ಅಗರಬತ್ತಿಗಳನ್ನ ಜಾಸ್ತಿ ಮಾರಿದ್ರೆ ಅವ್ರ ಸಾಲನ ಆರಾಮಾಗಿ ತೀರಿಸ್ಬೋದು. ಎಲ್ಲ ದೇವ್ರ ಕೈಯಲ್ಲೇ ಇರೋದು. ಮೊದ್ಲು ಒಳಗ್ ಹೋಗೋಣ ಬಾ ಅಕ್ಕ. ಶ್ರೇಯಾ ಬರ್ಬೇಕಲ್ವೇನೋ? ಅವಳು ಬಂದ್ರೆ ಒಳಗ್ ಬಂದೇ ಬರ್ತಾಳೆ. ಅಪ್ಪ ಮ್ಯಾನೇಜರ್ಗೆ ಕೀ ಬೇರೆ ಕೊಡಕ್ ಹೇಳಿದಾರೆ. ನಡಿ ಮೊದ್ಲು. ಮೇಕಪ್ ರೂಮ್ ಅಲ್ಲಿ ಎಸಿ ಇಲ್ಲ, ಮಿನರಲ್ ವಾಟರ್ನ ತರಿಸಿಲ್ಲ. ಇದು ಫಿಲ್ಟರ್ ನೀರೇ ಅಮ್ಮ. ನಾನ್ ಕೇಳಿದ್ದು ಸ್ನಾನ ಮಾಡಕ್ಕೆ. ಪ್ರೋಗ್ರಾಮ್ ಆದ ತಕ್ಷಣ ಸ್ನಾನ ಮಾಡೋದು ನನ್ನ ಅಭ್ಯಾಸ. ಬಾತ್ರೂಮ್ ಇದ್ಯಾ? ಇದು ಚಿಕ್ಕ ಊರಮ್ಮ, ಸಿಟಿ ಅಲ್ಲ. ಈ ಪ್ರೋಗ್ರಾಮ್ ಒಪ್ಕೊಂಡು ನಾನ್ ದೊಡ್ಡ ತಪ್ಪು ಮಾಡಿದೆ. ಅರೇಂಜ್ಮೆಂಟ್ ಸರಿ ಇಲ್ಲ. ಫೆಸಿಲಿಟೀಸ್ ಏನಾದ್ರೂ ಸರಿ ಇಲ್ಲ ಅಂದ್ರೆ ನನ್ ಫೇಸ್ ಅಲ್ಲಿ ಎಕ್ಸ್ಪ್ರೆಷನ್ಸೇ ಬರಲ್ಲ. ನನ್ ಕೈಲಾಗಲ್ಲ. ಇದೇನಮ್ಮ ಹೀಗೆ ಹೇಳ್ತಿದ್ಯಾ? VIPs ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ನೀವು ಹೊರಟೋದ್ರೆ ಪ್ರೋಗ್ರಾಮ್ ಹೇಗಾಗುತ್ತೆ? ನನ್ಗಿಷ್ಟ ಇಲ್ದಿರೋ ಜಾಗದಲ್ಲಿ ನಾನು ಪರ್ಫಾರ್ಮ್ ಮಾಡಲ್ಲ. ಏಯ್, ಲಗೇಜ್ನೆಲ್ಲ ಕಾರಲ್ಲಿಡು. ಓಕೆ ಮೇಡಮ್. ಅಮ್ಮ ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ನೀವು ಇವತ್ತು ಪ್ರೋಗ್ರಾಮ್ ಕೊಟ್ರೆ ನಮ್ಮ ಮರ್ಯಾದೆ ಉಳಿಯುತ್ತೆ. ನಾನ್ ಖಂಡಿತ ಮಾಡಲ್ಲ ರೀ. ಫೆಸಿಲಿಟೀಸ್ ಸರಿ ಇಲ್ಲ ಅಂದ್ರೆ ನಂಗೆ ಸಫಕೇಶನ್ ಆಗುತ್ತೆ. ಗುಡ್ ಬೈ. ಬೇಗ ಬಾ ನೀನು. ಈಗೇನ್ ಮಾಡೋದು? ಛೇ, ತಗೊಳ್ಳಿ, ಅಪ್ಪ ಈ ಕೀನ ನಿಮಗೆ ಕೊಡೋದಕ್ಕೆ ಹೇಳಿದ್ರು. ನೀನ್ ಬಂದಿದೀಯಾ? ನಿನ್ ತಂಗಿ ಬರ್ತಾಳೆ ಅಂದಿದ್ರು ನಿಮ್ ತಂದೆ. ಅವಳು ಬರ್ತಿದ್ದಾಳೆ. ಕೀ ನಾವ್ ತಂದ್ವಿ. ಸಿಟಿಯಿಂದ ಕ್ಲಾಸಿಕಲ್ ಡ್ಯಾನ್ಸರ್ ಕರ್ಸಿದ್ರೆ ಗಲಾಟೆ ಮಾಡ್ಕೊಂಡು ಹೋದ್ಲು. VIP ಮದನ್ ಮೋಹನ್ ರಾವ್ ಬರೋ ಟೈಮ್ ಆಯ್ತು. ಇವಳು ತಂಗಿ ಶ್ರೀಯಾ ಬಂದು ರೆಡಿಯಾಗಿ ಪ್ರೋಗ್ರಾಮ್ ಕೊಡೋಷ್ಟ್ರಲ್ಲಿ ಬಂದಿರೋ ಗೆಸ್ಟೇ ಶಿವತಾಂಡವ ಮಾಡ್ತಾರಷ್ಟೇ. ಈಗ ಇನ್ನೇನ್ ಮಾಡೋದು ಅಂತೀರಾ? ನಮ್ಮ ವೈದೇಹಿ ಡ್ಯಾನ್ಸ್ ಮಾಡ್ತಾಳೆ. ನಾನಾ? ನನಗೆಲ್ ಬರುತ್ತೆ? ಅಯ್ಯೋ ಬಂದಷ್ಟ್ ಮಾಡಕ್ಕ. ಸಿಯಾಕ ಪ್ರಾಕ್ಟೀಸ್ ಮಾಡೋದನ್ನ ನೋಡಿ ನೀನು ಅಲ್ಪ ಸ್ವಲ್ಪ ಕಲ್ತಿದ್ಯಲ್ಲ ಅಕ್ಕ. ಪರವಾಗಿಲ್ಲ ಮಾಡಕ್ಕ. ಚಿಕ್ಕವನಾದ್ರೂ ಸರಿಯಾಗಿ ಹೇಳ್ದೆ ಮಾರುತಿ. ನೀನ್ ಸಹಾಯ ಮಾಡ್ದಿದ್ರೆ ಊರ್ ಮರ್ಯಾದೆ ಹೋಗುತ್ತೆ. ನನ್ ತಂಗಿ ಬಂದ್ಬಿಡ್ತಾಳೆ. ಟೈಮ್ ಆಗಿದೆ ಅಮ್ಮ. ಗೆಸ್ಟ್ ನಿನ್ ತಂಗಿಗೋಸ್ಕರ ಕಾಯಲ್ಲ ಅಲ್ವಾ? ಇವ್ಳು ಡ್ಯಾನ್ಸ್ ಮಾಡೋದನ್ನ ನಾನ್ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಇವತ್ತ ಆಸೆ ತೀರ್ತಾ ಇದೆ. ಮಾರುತಿ, ಪರವಾಗಿಲ್ಲ ಅಕ್ಕ. ಡ್ಯಾನ್ಸ್ ಮಾಡೋ ಅದೃಷ್ಟ ನಿಂಗೆ ಸಿಕ್ತಿರೋವಾಗ ಅದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬಾರ್ದು. 5 ನಿಮಿಷದಲ್ಲಿ ರೆಡಿ ಆಗ್ಬಿಡ್ತಾಳೆ ಸರ್. ನಾನ್ ಕರ್ಕೊಂಡ್ ಬರ್ತೀನಿ, ನೀವು ಹೊರಡಿ. ಮಾರುತಿ. ಸರಿ ಮಾರುತಿ, ಕೀ ಕೊಡಮ್ಮ. ಬೇಗ ಬಂದ್ಬಿಡು. ಶ್ರೇಯಾ, ಆರ್ ಯು ಓಕೆ? ಸ್ವಲ್ಪ ಹಿಂಸೆ ಆಗ್ತಿದೆ ಲಂಕೇಶ್. ಫಿಟ್ಟಿಂಗ್ ಸರಿಯಾಗಿಲ್ವಾ? ಡ್ರೆಸ್ ಓಕೆ, ಆದ್ರೆ ಸ್ಲೀವ್ಲೆಸ್ಸು ಇದು ನನ್ಗೆ ಓಕೆನಾ ಅಂತ. ಸರಿ, ಇದನ್ನ ತೆಗೆದು ಬೇರೆಯವ್ರು ಕೊಟ್ಬಿಡು. ಅಟ್ಲೀಸ್ಟ್ ಅವರಾದ್ರೂ ಸೆಲೆಕ್ಟ್ ಆಗಿ ದೊಡ್ಡ ಹೀರೋಯಿನ್ ಆದ್ರೆ ನೀನ್ ಅವಳನ್ನ ಟಿವಿ ನೋಡಿ ಖುಷಿ ಪಡ್ಬೋದು. ನೋ 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 ನೋ. ಇಲ್ಲ ಅಂದ್ರೆ ಇನ್ನೇನ್ ಶ್ರೇಯಾ? ರೆಡಿನಾ? ರೆಡಿ ಸರ್. ನೀನ್ ಫೋಟೋಸ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೀಯೋ ನಿನ್ಗಷ್ಟೇ ಚೆನ್ನಾಗಿ ಆಫರ್ಸ್ ಬರುತ್ತೆ. ಇದು ಸೈಕಾಲಜಿ. ಓಕೆ, ರಚಿತಾ, ಆಶಿಕಾ, ರಮ್ಯಾ, ರಕ್ಷಿತಾ, ಅದಿತಿ, ಶಾನ್ವಿ ಇವ್ರ ತರ ನಾನು ಟಾಪ್ ಹೀರೋಯಿನ್ ಆಗ್ಬೇಕು. ಕಮಾನ್ ಶ್ರೇಯಾ, ಯು ಕ್ಯಾನ್ ಡೂ ಇಟ್. ಕಮಾನ್. ಇಟ್ಸ್ ಗೆಟಿಂಗ್ ಲೇಟ್. ಲಂಕೇಶ್ ರೆಡಿ. ಓಕೆ, ರೆಡಿ ಮ್ಯಾನೇಜರ್, ಆಲ್ ಸೆಟ್. ಭಯ್ಯ ಫೋಟೋಗ್ರಾಫರ್ ರೆಡಿ, ಪ್ಲೀಸ್ ಕಮ್.
ಅಬ್ಬಾ ಶ್ರೇಯಾ ಸೂಪರ್